ತಾಯಿ ದುರ್ಗಾ ಮಾತೆ, ಯಾಕಮ್ಮ ಈ ಬಡವರ ಬಾಯಿನಲ್ಲಿ ಹೀಗೆ ಬಿರುಗಾಳಿಯಾಗಿ ಬೀಸುತ್ತಿರುವೆ? ಅಲ್ಲಿ ನೋಡಿದರೆ ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳಿಗೆ ಹಾರ್ಟ್ ಆಪರೇಷನ್ ಮಾಡಬೇಕಾಗಿದೆ. ಹಾರ್ಟ್ ಆಪರೇಷನ್ ಮಾಡ್ಲಿಕ್ಕೆ 2 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರಮ್ಮ ಆಸ್ಪತ್ರೆಯಲ್ಲಿ. ಮನೆಯಲ್ಲಿ ನೋಡಿದರೆ ಬಿಳಿಗಾಸಿಗೂ ಗತಿ ಇಲ್ಲ. ಅಷ್ಟೊಂದು ಹಣ ಎಲ್ಲಿಂದ ತರಲಿ ತಾಯೇ? ಅದಕ್ಕಾಗಿ ಇದ್ದ ನನ್ನ 2 ಎಕರೆ ಬಾಳೆ ತೋಟವನ್ನು ಯಾರಿಗಾದರೂ ಅಡ ಇಟ್ಟು ಹಣ ಕೇಳಬೇಕೆಂದರೆ ಯಾರೋ ಪಾಪಿಗಳು ನನ್ನ ಬಾಳೆ ತೋಟವನ್ನು ಕಳೆದು ಸರ್ವನಾಶ ಮಾಡಿಬಿಟ್ಟಿದ್ದಾರಮ್ಮ, ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಅಮ್ಮ, ಯಾರಾದರೂ ನಿಮಗೆಲ್ಲ ಕೈ ಮುಗಿದು ಕೇಳಿಕೊಳ್ತೇನೆ, ಯಾರಾದರೂ ನನಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಕೊಡ್ರಪ್ಪ, ಪುಣ್ಯ ಕಟ್ಕೊಡ್ರ. ಯಾಕಪ್ಪ ನಿನ್ ಕಣ್ಣಿಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಗುಣವಾಗಲಿಲ್ಲವೇ? ಕುಮಾರ, ನಿನ್ನ ತಾಯಿಗೆ ಗುಣವಾಗಬೇಕಾದರೆ 2 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರಪ್ಪ ಆಸ್ಪತ್ರೆಯಲ್ಲಿ. ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಕಾಪಾಡ್ಕೊಳಪ್ಪ, ನಿನಗೆ ಕೈ ಮುಗಿಯುತ್ತೇನೆ. ಹೇಗೆ ಉಳಿಸಿಕೊಳ್ಳಲಿ ಕಂದ, ಹೇಗೆ ಉಳಿಸಿಕೊಳ್ಳಲು? ತುಂಬ ನಿನ ಬಿಂಬ ಇದ್ದರು ಇದೇ ನೀನುವುದು ಅಣ್ಣ, ನಿನ್ನ ಕಣ್ಣಲ್ಲಿ ನೀರು? ಯಾಕೆ ನನ್ನ ಅತ್ತಿಗೆ ಇನ್ನು ಗುಣವಾಗಿಲ್ಲವೇ? ಅವರಪ್ಪ, ನಿನ್ನತ್ತಿಗೆ ಗುಣವಾಗಬೇಕಾದರೆ ಆಸ್ಪತ್ರೆಯಲ್ಲಿ 2 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರಪ್ಪ. ಅದಕ್ಕಾಗಿ ನಮ್ಮ ಬಾಳೆ ತೋಟವನ್ನು ಅಡಿಬಿಟ್ಟು ಹಣ ಕೇಳಬೇಕೆಂದರೆ ಯಾರೋ ಪಾಪಿಗಳು ನಮ್ಮ ಬಾಳೆ ತೋಟನ ಕತ್ತರಿಸಿ ಸರ್ವನಾಶ ಮಾಡಿಬಿಟ್ಟಿದ್ದಾರಪ್ಪ, ಸರ್ವನಾಶ ಮಾಡಿ. ಅಪ್ಪ, ನಮ್ಮ ಬಾಳೆ ತೋಟವನ್ನು ಸರ್ವನಾಶ ಮಾಡಿದವರು ಬೇರೆ ಯಾರು ಅಲ್ಲ, ಈ ಊರಿನ ಭಂಡ ಗೌಡ. ಹೌದು ಅಣ್ಣ, ನಮ್ಮ ಬಾಳೆಯ ತೋಟವನ್ನು ಹಾಳು ಮಾಡಿದಕ್ಕೆ ಆ ಗೌಡನ ಮನೆ ನುಗ್ಗಿ 1 ಲಕ್ಷ ಹಣ ತಂದಿದ್ದೇವೆ. ಏನು, 1 ಲಕ್ಷ ಹಣ ಪರಿಹಾರಧನವಾಗಿ ಕೊಟ್ಟಿದ್ದಾರಾ? ಒಳ್ಳೇದಾಯ್ತು ತಮ್ಮ, ಒಳ್ಳೇದಾಯ್ತು. ಈಗಲೇ ಹೋಗಿ ಆ ದುಡ್ಡನ್ನು ಆಸ್ಪತ್ರೆಗೆ ಕಟ್ಟಿ ಬರೋಣ, ನಡೆಯಪ್ಪ. ಅಪ್ಪ, ಬೇಗ ಹೋಗಿ ನಮ್ಮ ತಾಯಿಯನ್ನು ಉಳಿಸಿಕೊಳ್ಳೋಣ, ನಡೆಯಪ್ಪ. ಮಾವ, ಯಾರಿವನು? ಇವನು ಬೇರೆ ಯಾರು ಅಲ್ಲವಾ, ನನ್ನ ಗೆಳೆಯನ ಮಗ. ಆಸ್ತಿಗೋಸ್ಕರ ಈ ಊರಿನ ರೌಡಿಗಳು ಇವನ ತಂದೆ ತಾಯಿಯನ್ನು ಕೊಂದು ಬಿಟ್ರು. ಆಗ ಇವನಿಗೆ ಇನ್ನೂ 10 ವರ್ಷ. ಇವನು ಇಲ್ಲೇ ಇದ್ರೆ ಇವನನ್ನು ಕೊಂದು ಬಿಡುತ್ತಾರೆ ಎಂಬ ಭಯದಿಂದ ಬೆಟ್ಟದಲ್ಲಿ ಗುಡಿಸಲು ಕಟ್ಟಿ ಬೆಳೆಸಿ ಜೋಪಾನ ಮಾಡಿದೆ. ಈಗ ಬೆಳೆದು ದೊಡ್ಡವನಾಗಿ ಮನೆಗೆ ಬಂದಿದ್ದಾನಮ್ಮ. ಏನ್ರಿ, ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಬಂದಿದ್ದೀರಾ? ಅದ್ರಲ್ಲಿ ಏನಿದೆ? ಇದರಲ್ಲಿ 1 ಲಕ್ಷ ಹಣವಿದೆ ಸರೋಜಾ. ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ನಮ್ಮ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕೆ. ನೋಡ್ರಿ, ಆ ಹಣವನ್ನು ನನಗೆ ಕೊಡಿ, ನಾನು ಒಡೆಯ ಮಾಡಿಸ್ಕೊಳ್ತೀನಿ. ಬೇಡ ಸರೋಜಾ, ಬೇಡ. ನಮ್ಮ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕೆ ಈ ದುಡ್ಡು ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ನಮ್ಮ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿ ಕೊಡುತ್ತೇನೆ. ಹೌದು ಸರೋಜಾ, ನನ್ನ ತಮ್ಮ ಹೇಳೋ ಮಾತು ನಿಜವಿದೆ. ನಾನೇ ಮುಂದೆ ನಿಂತು ನಮ್ಮ ಮುಂದಿನ ಪೀಕಿನಲ್ಲಿ ನಿನಗೆ ಒಡವೆ ಮಾಡಿಸಿಕೊಡುತ್ತೇನಮ್ಮ. ಮಾವ, ಸಾಕು ನಿಲ್ಸಿ ನಿಮ್ಮ ಮಾತನು. ನನಗೆ ಬೇಕಾಗಿದ್ದು ಆ ಹಣ. ಸರೋಜಾ,
ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನಮ್ಮ ಅತ್ತಿಗೆ ಹೆಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ಏನು? ನಾನು ನಾಯಿನ? ನಾಯಾಗಿ ನಾನು ಈ ಮನೆಗೆ ಬಂದಿಲ್ಲ. ಕಾಲೇಜ್ ಕಲಿಯುವಾಗ ನಿನ್ನನ್ನು ಪ್ರೀತಿ ಮಾಡಿ ನನ್ನ ಹೆಸರಿಗಿಂತ 10 ಎಕರೆ ಜಮೀನು ತೆಗೆದುಕೊಂಡು ಬಂದಿರುವೆ. ಸರೋಜವ್ವ, ನೀ ಹೇಳುವುದು ಮಾತು ಸರಿ ಇದೆ, ಆದರೆ ಮನೆಯ ಪರಿಸ್ಥಿತಿ ನೋಡಬೇಕು. ಏಯ್, ನನಗೆ ಅರ್ಥ ಹೇಳು ಅನಾಥ. ನನಗ್ ಬೇಕಾಗಿದ್ದು ಆ ಹಣ ಒಡೆಯ ಮಾಡಿಸ್ಕೊಳ್ಬೇಕೆನ್ನುವುದೇ ನನ್ನ ಆಸೆ. ರಾಜ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ಅದನ್ನು ಹೇಳೋ ಉಪದೇಶ ನಿನಗಿಲ್ಲ. ನಿನಗೆ ಹೇಗೆ ತಿಳಿಯುತ್ತೋ ನೀನ್ ಮಾಡು. ನನಗೆ ಹೇಗೆ ತಿಳಿಯುತ್ತೋ ಹಾಗೆ ನೋಡು. ಅಣ್ಣ, ಮೊದಲು ಈ ದುಡ್ಡನ್ನು ಆಸ್ಪತ್ರೆಗೆ ಕಟ್ಟಿ ಬಾ. ಅವಳ ಮಾತನ್ನು ಏನು ಕೇಳುತ್ತಿರುವೆ? ಆಯ್ತು ನಡೆಯಪ್ಪ ವಿಕ್ರಮ, ಆ ಹಣ ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಹೋಗಿ ಬರೋಣ. ನಡೆ ಅಪ್ಪಾಜಿ, ಬೇಗ ಹೋಗಿ ನನ್ನ ತಾಯಿಯನ್ನು ಉಳಿಸಿಕೊಳ್ಳೋಣ. ಅಪ್ಪಾರ ಅವ್ವಾರ ಕೇಳಿ ಅಷ್ಟ ತಿರ್ಕೊಂಡಾರಂತ್ರಿ ಅಪ್ಪಾರ. ಆ? ನನ್ನ ಹೆಂಡತಿ ತೀರಿಕೊಂಡಳೆ. ಕಾವೇರಿ, ಕಾವೇರಿ! ನನ್ನನ್ನು ಅಗಲಿ ಹೋದೆಯ. ಕಾವೇರಿ, ನೀನೇ ಇಲ್ಲದ ಮೇಲೆ ನಾನು ಖಂಡಿತ ಬದುಕೋದಿಲ್ಲ. ಅಮ್ಮ, ನಿನ್ನ ಮಗನನ್ನು ಪರದೇಶಿ ಮಾಡಿ ಹೊರಟೆಯ ತಾಯಿ, ಹೊರಟೆಯ. ಇನ್ನು ಮುಂದೆ ನೀ ಇಲ್ಲದೆ ನಾನು ಯಾರನ್ನೇ ಅಮ್ಮ ಎಂದು ಕರೆಯಲಿ ತಾಯಿ, ಅಮ್ಮ ಎಂದು ಕರೆಯಲಿ. ಅಪ್ಪ, ಅಮ್ಮ, ಈ ಮನೆಯಲ್ಲಿ ನಿಮ್ಮ ಜೊತೆ ನಕ್ಕು ನಲಿದು ಇರಬೇಕೆಂದು ನಾನು ಬಂದಿದ್ದರೆ ಸತ್ತು ಸ್ವರ್ಗ ಸೇರಿದೆಯಲ್ಲ ತಾಯಿ, ಸತ್ತು ಸ್ವರ್ಗ. ಅತ್ತಿಗೆ, ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸುತ್ತಿದ್ದೆ. ನೀನು ಸತ್ತ ಮೇಲೆ ಖಂಡಿತ ಬದುಕಲಾರೆ ಅತ್ತಿಗೆ, ಬದುಕಲಾರೆ. ಕಾವೇರಿ, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಣ್ಣವರ ಕಾಲಿಡಿದು ಬೇಡ್ಕೊಂಡ್ರು ಯಾರು ಹಣ ಕೊಡಲಿಲ್ಲ. ಕಾವೇರಿ, ನಿನ್ನ ಪಾಪಿ ಪತಿಗೆ ನನ್ನನ್ನು ಕ್ಷಮಿಸಿಬೇಡು ಕಾವೇರಿ, ಅಮ್ಮ, ನಾನು ಅಮ್ಮ ಎಂದರೆ ಸಾಕು, ಕೆನ್ನೆಗೆ ಮುತ್ತಿಟ್ಟು ಬಾಯಲ್ಲಿ ತುತ್ತಿಟ್ಟು ಉಣಿಸುತ್ತಿದ್ದೆ ತಾಯಿ, ಉಣಿಸುತ್ತಿದ್ದೆ. ಈಗ ನೀ ಇಲ್ಲದೆ ನಾನು ಹೇಗೆ ಬದುಕಲಿ ತಾಯಿ, ಹೇಗೆ ಬದುಕಲಿ? ಕಾವೇರಿ, ನನ್ನ ಬಾಳ ಬಂಡಿ ಅದೆಷ್ಟೇ ಕಷ್ಟಗಳಿದ್ದರು ಅದನ್ನೆಲ್ಲೋ ಸುಖವಾಗಿ ಸಾಗಿಸಿಕೊಂಡು ಹೋಗ್ತಿದ್ದೆ. ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ಹೇಗೆ ಜೀವನ ಸಾಗಿಸಲಿ ಕಾವೇರಿ, ಹೇಗೆ ಜೀವನ ಸಾಗಿಸಲಿ? ಅಣ್ಣ, ದೇವರಂತ ಹತ್ತಿಗೆ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸುವುದಣ್ಣ ಈ ಮನೆಯಲ್ಲಿ? ಕಾವೇರಿ, ನೀನೇ ಹೋದ್ಮೇಲೆ ಇದ್ದೊಬ್ಬ ಮಗನನ್ನು ಕಟ್ಟಿಕೊಂಡು ಏನು ಮಾಡಲಿ ಕಾವೇರಿ, ಹೇಗೆ ಬದುಕಲಿ? ಸಮಾಧಾನ ಮಾಡಿಕೊಳ್ಳಿ, ಸಮಾಧಾನ ಮಾಡಿಕೊಳ್ಳಿ. ಆ ಸತ್ತ ಶವವನ್ನು ಅಂತ್ಯ ಸಂಸ್ಕಾರ ಮಾಡೋಣ, ಬನ್ನಿ. ಕಣ್ಣಿಗೆ ಕಾಣದ ನಾಗಪಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ಗುರುಗಳೇ ನೀತು, ಪಾತ್ರಗಳಲ್ಲಿ ಗುರುಗಳೇ ನೀತು, ಬಲ್ಲವ ನೀನೇ ಸೂತ್ರಧಾರ.
ಆರ್ ಅಂಡರ್ ಅರೆಸ್ಟ್. ಯಾಕೆ ಸಾಹೇಬ್ರೆ, ನಾವೇನು ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದಿರಿ. ನಿಮ್ಮ ಮನೆಯಲ್ಲಿ ಕೋಟಾನೋಟುಗಳು ವ್ಯವಹಾರ ನಡೆಯುತ್ತದೆ. ಇಲ್ಲ ಸಾಹೇಬರೇ, ಇಲ್ಲ. ಇದೇನು ಹೇಳ್ತೀರಿ? ನಮ್ಮ ಮನೆಯಲ್ಲಿ ಕೋಟಾನೋಟಿ ವ್ಯವಹಾರ ಏನು ಇಲ್ಲ ಸಾಹೇಬರೇ. ಹಾಗಾದರೆ ಆ ಬ್ಯಾಗಿನಲ್ಲಿ ಏನಿದೆ ತೋರಿಸಿ ನೋಡೋಣ. ಇದರಲ್ಲಿ ಕೋಟಾ ನೋಟುಗಳು ಇಲ್ಲ ಸಾಹೇಬರೇ, ಬೇಕಾದರೆ ನೋಡಿಕೊಳ್ಳಿ. ಈಗೇನು ಹೇಳಿದ್ವಿ ಬದ್ಮಾಶ್? ಇದರಲ್ಲಿ ಕೋಟಾ ನೋಟುಗಳಿವೆ. ಪಿಸಿ ಅರೆಸ್ಟ್ ಮಾಡು ಇವನನ್ನು. ಅರೆಸ್ಟ್ ಮಾಡಬೇಡಿ ಸಾಹೇಬರೇ, ಅರೆಸ್ಟ್ ಮಾಡಬೇಡಿ. ನಿಮಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಈ ಹಣ ಕೊಟ್ಟಿದ್ದು ಈ ಊರ ನಂಜೇಗೌಡ. ಶಡಪ್, ಬಾಯಿ ಮುಚ್ಚಿ. ನಾಲ್ಕು ನನ್ನ ಮಕ್ಕಳ್ರ ಮಾಡುದೆಲ್ಲ ಕಾರವಾರ ನೀವು ಮಾಡಿಬಿಟ್ಟು ಆ ಗೌಡನ ಹೆಸರು ನಾಚಿಕೆ ಬರೋದಿಲ್ಲ ನಿಮಗೆ. ಪಿಸಿ ಅರೆಸ್ಟ್ ಮಾಡಿ ಅವನನ್ನು. ಈ ವಿಕ್ರಮನನ್ನು ಬಿಟ್ಟು ಬಿಡಿ ಸಾಹೇಬರೇ, ಬಿಟ್ಟು ಬಿಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್ ಮಾಡಿ. ಹಾಗೆಲ್ಲ ಅವನನ್ನು ಅರೆಸ್ಟ್ ಮಾಡಕ್ ಬರೋದಿಲ್ಲ. ಅವನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡಿದ್ದಾನೆ, ಅದಕ್ಕಾಗಿ ಅವನನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ. ಅವಳ ಅಂತ್ಯ ಸಂಸ್ಕಾರ ಮಾಡುವವರೆಗೆ ಬಿಟ್ಟು ಬಿಡಿ ಸರ್ ನನ್ನನ್ನು. ಹಾಗೆ ಬಿಡಲಿ ಬರುವುದಿಲ್ಲ. ಪಿಸಿ ಕರೆದುಕೊಂಡು ನಡಿ ಸ್ಟೇಷನ್ಗೆ. ಅಮ್ಮ, ನಿನ್ನ ಮನೆಯ ಅನ್ನ ತಿಂದು ಇಲ್ಲಿ ದೊಡ್ಡವನಾದ ಆಗಿದ್ದೆ, ಆದರೆ ನಿನ್ನ ಅಂತ್ಯ ಸಂಸ್ಕಾರ ಕೂಡ ಮಾಡಲಿಲ್ಲ. ನಾನು ಎಂತ ಪಾಪಿ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ. ಪಾತ್ರಗಳಲ್ಲಿ ಗುರುಗಳೇನಿದೆ, ಪಾತ್ರಗಳಲ್ಲಿ ಗುರುಗಳೇನಿದೆ, ಬಣ್ಣದಲ್ಲಿ. ವಿಕ್ರಮ್, ಜೋಡು ಹುಳುಗಳಂತೆ ಕೂಡಿ ಬದುಕಬೇಕೆಂದರೆ ಕೊನೆಗೂ ನನ್ನನ್ನು ಬಿಟ್ಟು ಜೈಲು ಸೇರಿದೆಯಾ ವಿಕ್ರಮ್? ಜೈಲು ಸೇರಿದೆಯಾ? ಅಯ್ಯೋ ತಾಯಿ ದುರ್ಗಾ ಮಾತೆ, ನಾನು ಅದ್ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೇನೆ ಎಂದು ನನಗೆ ಈ ರೀತಿ ಶಿಕ್ಷೆ ಅಮ್ಮ, ಈ ರೀತಿ ಶಿಕ್ಷೆ. ನನ್ನ ಹೆಂಡತಿ ನೋಡಿದರೆ ಆಸ್ಪತ್ರೆಯಲ್ಲಿ ಸತ್ತು ಬಿದ್ದಿದ್ದಾಳೆ. ಇಲ್ಲಿ ನೋಡಿದರೆ ವಿಕ್ರಮನನ್ನು ಜೈಲಿಗೆ ಕರೆದುಕೊಂಡು ಹೋದ್ರು. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸಹಿಸಿಕೊಳ್ಳಲಿದ್ದಾಳೆ? ಅಪ್ಪಾರ, ಹೇಗಾದ್ರೂ ಮಾಡಿ ಆ ತಾಯಿಯ ಅಂತ್ಯ ಸಂಸ್ಕಾರ ಮಾಡೋ ನಡೆಯಪ್ಪ. ಪಾತ್ರಗಳಲ್ಲಿ